ತುಟಿಗಳು ಕಪ್ಪಾಗಿದೆಯಾ, ಡಾರ್ಕ್ ಆಗಿದೆಯಾ, ಪಿಗ್ಮೆಂಟೇಷನ್ ಜಾಸ್ತಿ ಇದೆಯಾ, ಮತ್ತು ಡ್ರೈ ಇದೆಯಾ? ಸೊ ಇದೆಲ್ಲದಕ್ಕೂ ಪರಿಹಾರ ಇವತ್ತಿನ ವಿಡಿಯೋ. ವಾರದಲ್ಲಿ ಒಂದೇ ಒಂದು ದಿನ ಈ ರೆಮಿಡಿನ ಟ್ರೈ ಮಾಡಿ. ತುಟಿಗಳು ತುಂಬ ಸಾಫ್ಟ್ ಆಗುತ್ತೆ, ಪಿಂಕಿಶ್ ಆಗುತ್ತೆ, ಹಾಗೆ ಡ್ರೈನೆಸ್ ಕೂಡ ಕಡಿಮೆ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ಶುಗರನ್ನು ತಗೋತಾ ಇದ್ದೀನಿ. ನಾವು ಮನೆಯಲ್ಲಿ ಕಾಫಿಗೆ, ಟೀಗೆ ಏನು ಯೂಸ್ ಮಾಡ್ತೀವೋ ಅದೇ ಶುಗರು. ಬ್ರೌನ್ ಶುಗರ್ ಇದ್ದರೆ ಅದು ಇನ್ನೂ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಾನು ಶುಗರನ್ನು ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ, ವೈಟ್ ಶುಗರ್ನೇ. ಅದನ್ನು ಈ ರೀತಿಯಾಗಿ ಸಣ್ಣದಾಗಿ ಕ್ರಷ್ ಮಾಡ್ಕೋಬೇಕು. ಪೌಡರ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಕ್ರಷ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಒಂದು ಪ್ಲೇಟ್ ಮೇಲೆ ಶುಗರ್ ಹಾಕ್ಕೊಂಡು ಈ ರೀತಿ ಕಲ್ಲಿರುತ್ತಲ್ವ ಅದರಲ್ಲಿ ಸಣ್ಣದಾಗಿ ಕ್ರಷ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಪೌಡರ್ ಆಗುತ್ತೆ. ಇದನ್ನು ನೀವು ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲೂ ಕೂಡ ಮಾಡ್ಕೋಬೋದು. ಜಾಸ್ತಿ ಶುಗರನ್ನು ತೊಗೊಂಡು ಪೌಡರ್ ಮಾಡಿಕೊಂಡು ಒಂದು ಡಬ್ಬಿಯಲ್ಲಿ ಹಾಕ್ಕೊಂಡು ತುಂಬ ದಿನಗಳ ತನಕ ಯೂಸ್ ಮಾಡ್ಬೋದು. ಇದು ಹಾಳಾಗುವಂತಾಗಲಿ ಅಥವಾ ಕೆಡೋ ಅಂಥದ್ದಾಗಲಿ, ಎಕ್ಸ್ಪೈರಿ ಆಗುವಂಥದ್ದು ಏನೂ ಆಗೋದಿಲ್ಲ. ಇದನ್ನು ನೀವು ನಾರ್ಮಲ್ ಟೆಂಪ್ರೇಚರಲ್ಲೇ ಇಟ್ಟು ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಆ ಟೈಮಿಗೆ ಇವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ನಷ್ಟು ಸಕ್ಕರೆ ಪೌಡರನ್ನು ತೊಗೊಂಡು ಅದಕ್ಕೆ ತೆಂಗಿನ ಎಣ್ಣೆನ ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕು ಅಂದರೆ ಆಲ್ಮಂಡ್ ಆಯಿಲನ್ನು ಕೂಡ ಯೂಸ್ ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಆಪ್ಷನಲ್, ನಿಮ್ಮ ಹತ್ರ ಯಾವ ಆಯಿಲ್ ಇರುತ್ತೋ ಅದನ್ನು ಯೂಸ್ ಮಾಡಿ. ಕೊಬ್ಬರಿ ಎಣ್ಣೆ ಅಥವಾ ಆಲ್ಮಂಡ್ ಆಯಿಲು ಎರಡರಲ್ಲಿ ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ಇದನ್ನು ತುಟಿಗೆ ರಬ್ ಮಾಡಬೇಕು. ತುಟಿಗೆ ಹಚ್ಚಿ ನಿಧಾನವಾಗಿ, ಎಷ್ಟು ಸ್ಲೋ ಆಗಿ, ಎಷ್ಟು ನಿಧಾನವಾಗಿ ರಬ್ ಮಾಡೋದಕ್ಕಾಗುತ್ತೋ ಅಷ್ಟು ನಿಧಾನವಾಗಿ ರಬ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಜೋರಾಗಿ ಪ್ರೆಸ್ ಮಾಡಿ ಉಜ್ಜೋ ಅಂಥದ್ದು, ಜೋರಾಗಿ ರಬ್ ಮಾಡೋ ಅಂಥದ್ದು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ತುಟಿಗಳು ತುಂಬ ಸೆನ್ಸಿಟಿವ್ ಇರುತ್ತೆ ಆ ಸ್ಕಿನ್ನು. ನೀವು ಜೋರಾಗಿ ರಬ್ ಮಾಡಿದ್ರೆ, ಪ್ರೆಷರ್ ಹಾಕಿ ರಬ್ ಮಾಡಿದ್ರೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಹಾಗೆ ಬೇರೆ ರೀತಿ ಕಾಂಪ್ಲಿಕೇಶನ್ಸ್ ಆಗುತ್ತೆ. ರಕ್ತ ಬರುವಂಥದ್ದು, ತುಟಿಗಳು ಉರಿಯೋ ಅಂಥದ್ದು, ಗಾಯಗಳಾಗುವಂಥದ್ದು ಈ ರೀತಿಯೆಲ್ಲ ಆಗುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ರಬ್ ಮಾಡಬೇಕಾಗತ್ತೆ. ಒಂದು 30ರಿಂದ 40 ಸೆಕೆಂಡಷ್ಟು ನಿಧಾನವಾಗಿ ರಬ್ ಮಾಡಿದ್ರೆ ಸಾಕಾಗುತ್ತೆ. ಸಕ್ಕರೆ ಮತ್ತು ತೆಂಗಿನೆಣ್ಣೆ ಪ್ರತಿಯೊಬ್ಬರ ಮನೆಯಲ್ಲೂ ಸುಲಭವಾಗಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್. ಇದಕ್ಕೆ ಯಾವುದೇ ರೀತಿ ದುಡ್ಡು ಖರ್ಚು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸಿಂಪಲ್ ಆ್ಯಂಡ್ ನ್ಯಾಚುರಲ್ ಲಿಪ್ ಸ್ಕ್ರಬ್ ಅಂತಲೇ ಹೇಳ್ಬೋದು. ಇದನ್ನು ತುಟಿಗೆ ರಬ್ ಮಾಡೋದ್ರಿಂದ ಡೆಡ್ ಸೆಲ್ಸ್ ಇದ್ದರೆ ಅದನ್ನು ಸುಲಭವಾಗಿ ತೆಗೆಯೋದಕ್ಕೆ ಸಹಾಯ ಆಗುತ್ತೆ. ಫ್ಲೇಕಿ ಸ್ಕಿನ್ ಇದ್ದರೆ ಅದು ಕೂಡ ಸುಲಭವಾಗಿ ಬಂದ್ಬಿಡುತ್ತೆ. ಲಿಪ್ಸ್ ತುಂಬ ಹೈಡ್ರೇಟ್ ಆಗುತ್ತೆ, ಹಾಗೆ ಸಾಫ್ಟ್ ಕೂಡ ಆಗುತ್ತೆ. ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಲಿಪ್ ಪಿಗ್ಮೆಂಟೇಷನ್, ಡಾರ್ಕ್ನೆಸ್ ಇದು ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಈ ಸ್ಕ್ರಬ್ಬನ್ನು 30ರಿಂದ 40 ಸೆಕೆಂಡ್ಸ್ ಅಷ್ಟೇ ರಬ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ರಬ್ ಮಾಡಬೇಡಿ. ಸೊ ರಬ್ ಮಾಡಿ ಆದಮೇಲೆ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡೋದಕ್ಕೆ ನಾನಿಲ್ಲಿ ಬಿಸಿ ನೀರನ್ನು ತೊಗೊಂಡಿದ್ದೀನಿ. ಉಗುರು ಬೆಚ್ಚಗಿರೋವಂಥ ನೀರಲ್ಲ, ಬಿಸಿ ನೀರನ್ನು ತೊಗೊಂಡಿದ್ದೀನಿ. ನೋಡಿ, ಈ ಥರ ಸಾಫ್ಟಾಗಿರಬೇಕು ಬಟ್ಟೆ. ಸಾಫ್ಟ್ ಕಾಟನ್ ಬಟ್ಟೆಯನ್ನು ತೊಗೋಬೇಕು. ನೋಡಿ, ತುಂಬ ಅಂದರೆ ತುಂಬ ಸಾಫ್ಟಾಗಿದೆ ಇದು. ತುಂಬ ಸಾಫ್ಟಾಗಿರುವಂಥ ಬಟ್ಟೆನ ತೊಗೋಬೇಕು. ಬಿಸಿ ನೀರಲ್ಲಿ ಬಟ್ಟೆನ ಡಿಪ್ ಮಾಡಿಕೊಂಡು ಎಕ್ಸ್ಟ್ರಾ ನೀರನ್ನು ತೆಗೆದು ಕ್ಲೀನಾಗಿ ವೈಪ್ ಮಾಡ್ಕೋಬೇಕು. 1-2 ಸರಿ ಕ್ಲೀನಾಗಿ ನೀಟಾಗಿ ವೈಪ್ ಮಾಡ್ಕೋಬೇಕು. ಯಾವುದೇ ರೀತಿ ಕ್ರಿಸ್ಟಲ್ಸ್, ಸಕ್ಕರೆದು ಕ್ರಿಸ್ಟಲ್ಸ್ ಏನು ಉಳ್ಕೋಬಾರ್ದು. ಈ ರೀತಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮುಖ್ಯವಾಗಿ ಒಂದು ಸ್ಟೆಪ್ ಇದೆ. ಇದನ್ನು ಖಂಡಿತವಾಗ್ಲೂ ನೀವು ಫಾಲೋ ಮಾಡಲೇಬೇಕು ಒಳ್ಳೆ ರಿಸಲ್ಟ್ ಸಿಗಬೇಕು ಅಂದರೆ. ಮೊದಲೇ ಕ್ಲೀನ್ ಮಾಡ್ಕೊಂಡಿದ್ವಲ್ಲ ಬಿಸಿನೀರು, ಅದನ್ನು ಚೆಲ್ಲಿ ಮತ್ತೆ ಫ್ರೆಶ್ ಆಗಿ ಬಿಸಿ ನೀರನ್ನು ಹಾಕೋಬೇಕು ಬೌಲಿಗೆ. ಆ ಬಟ್ಟೆಯಿಂದ ನೀಟಾಗಿ ಡಿಪ್ ಮಾಡಿಕೊಂಡು ಎಕ್ಸ್ಟ್ರಾ ನೀರನ್ನು ತೆಗೆದು ಆ ಬಟ್ಟೆನ ತುಟಿಗೆ ಒತ್ತಿ ಇಟ್ಕೋಬೇಕು. ಹಾಗೆ ಜೆಂಟಲಾಗಿ ಒತ್ತಿ ಇಟ್ಕೋಬೇಕು. ಯಾಕೆ ಅಂದರೆ ಅದು ಸ್ವಲ್ಪ ಬಿಸಿ ಇರುತ್ತೆ, ಸ್ಟೀಮಿಂಗ್ ಆಗಬೇಕು. ಆ ಬಿಸಿ ತಾಕಿದಾಗ ತುಟಿಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ನಾವು ಮುಖಕ್ಕೆ ಸ್ಟೀಮ್ ತೊಗೋತೀವಿ, ತಲೆಗೆ ಸ್ಟೀಮ್ ತೊಗೋತೀವಿ, ಅದೇ ರೀತಿ ತುಟಿಗಳಿಗೂ ಕೂಡ ಈ ರೀತಿಯಾಗಿ ಸ್ಟೀಮನ್ನು ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆ ಬಿಸಿಗೆ. ಹಾಗೆ ನಾವು ಏನು ರೆಮಿಡೀಸ್ ಮಾಡ್ತೀವಿ ಅದು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ತುಟಿಗಳು ಬೇಗ ಪಿಂಕ್ ಆಗುತ್ತೆ. ಸ್ಕ್ರಬ್ಬಿಂಗ್ ಆಯಿತು, ಸ್ಟೀಮಿಂಗ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಲಿಪ್ ಮಾಸ್ಕ್. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಬೀಟ್ರೂಟ್ ಪೌಡರನ್ನು ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ಬೀಟ್ರೂಟ್ ರಸನೂ ಕೂಡ ತೊಗೋಬೋದು. ಬೀಟ್ರೂಟನ್ನು ತುರಿದು ಅದರಿಂದ ರಸನ ತೆಗೆದು ಅದನ್ನು ಕೂಡ ನೀವು ಬಳಸ್ಬೋದು. ನಾನಿಲ್ಲಿ ಪೌಡರ್ ಇತ್ತು, ಹಾಗಾಗಿ ಬೀಟ್ರೂಟ್ ಪೌಡರನ್ನು ಬಳಸ್ತಾ ಇದ್ದೀನಿ. ಅರ್ಧ ಸ್ಪೂನ್ ಬೀಟ್ರೂಟ್ ಪೌಡರ್ಗೆ ಒಂದು 1/4 ಸ್ಪೂನಷ್ಟು ಜೇನುತುಪ್ಪನ ತೊಗೋಬೇಕು. ಜಾಸ್ತಿ ಜೇನುತುಪ್ಪನ ಬಳಸಬೇಡಿ. ಸೊ ಸ್ವಲ್ಪ ಪೌಡರ್ ಥರ ಅನಿಸುತ್ತೆ. ಮಿಕ್ಸ್ ಮಾಡ್ತಾ ಇದೊಂದು ಥಿಕ್ ಕ್ರೀಮಿ ಕನ್ಸಿಸ್ಟೆನ್ಸ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಇಷ್ಟು ಗಟ್ಟಿ ಬರುತ್ತೆ. ಸೊ ತೆಳು ಆಗಬಾರ್ದು, ಇಷ್ಟು ಗಟ್ಟಿಯಾಗಿರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಲ್ಲಿ ತನಕ. ನೋಡಿ, ಈ ರೀತಿಯಾಗಿ ಇಷ್ಟು ಥಿಕ್ನೆಸ್ ಬರಬೇಕು. ಇದನ್ನು ಇವಾಗ ತುಟಿಗಳಿಗೆ ಅಪ್ಲೈ ಮಾಡಬೇಕು. ನಾವು ಲಿಪ್ಸ್ಟಿಕ್ ಯಾವ ರೀತಿ ಅಪ್ಲೈ ಮಾಡ್ತೀವಲ್ವ ಅದೇ ಥರ ಪೂರ್ತಿ ಲಿಪ್ಸಿಗೆ ಪೂರ್ತಿ ಪ್ಯಾಕನ್ನು ಅಪ್ಲೈ ಮಾಡಬೇಕು. ಒಂದು ದಪ್ಪ ಲೇಯರಾಗಿ ಇದನ್ನು ಅಪ್ಲೈ ಮಾಡಬೇಕಾಗತ್ತೆ.
ಡಾರ್ಕ್ ಲಿಪ್ಸಿಗೆ ಬೀಟ್ರೂಟ್ ಮತ್ತು ಜೇನುತುಪ್ಪ ಎಕ್ಸಲೆಂಟ್ ರೆಮಿಡಿ ಅಂತಲೇ ಹೇಳ್ಬೋದು. ಇದು ಜೆಂಟಲ್ ಎಕ್ಸ್ಫೋಲಿಯೇಟ್ ಆಗಿ ವರ್ಕ್ ಮಾಡುತ್ತೆ, ಲಿಪ್ಸನ್ನು ಹೈಡ್ರೇಟ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ. ಇದು ತುಟಿಲಿರುವಂಥ ಡ್ರೈನೆಸ್ಸನ್ನು ಕಡಿಮೆ ಮಾಡಿ ತುಟಿಗಳು ಯಾವಾಗಲೂ ಮಾಯ್ಶ್ಚರ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ವಾರದಲ್ಲಿ 3 ಸರಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸ್ಕ್ರಬ್ ಏನು ತೋರಿಸ್ತೆ ವಾರಕ್ಕೆ 1 ರಿಂದ 2 ಸರಿ ಅಷ್ಟೇ ಸ್ಕ್ರಬ್ ಮಾಡಬೇಕಾಗತ್ತೆ. ಸ್ಟೀಮಿಂಗ್ನ ನೀವು ಡೈಲಿ ಮಾಡ್ಬೋದು. ಡೈಲಿ ಸ್ಟೀಮಿಂಗ್ ಮಾಡಿ ಈ ಪ್ಯಾಕನ್ನು ನೀವು ಡೈಲಿ ಕೂಡ ಅಪ್ಲೈ ಮಾಡ್ಬೋದು ಅಥವಾ ವಾರದಲ್ಲಿ 3 ಸರಿ ಅಪ್ಲೈ ಮಾಡ್ಬೋದು. ಈ ಮಾಸ್ಕನ್ನು ಅಪ್ಲೈ ಮಾಡಿ ಆದಮೇಲೆ 5 ರಿಂದ 10 ನಿಮಿಷ ಇದನ್ನು ಹಾಗೆ ಬಿಡಬೇಕು. ಕಂಪ್ಲೀಟಾಗಿ ಏನು ಡ್ರೈ ಆಗೋದಿಲ್ಲ. ಇದು ಹೀಗೆ ಇರುತ್ತೆ. 5 ರಿಂದ 10 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಸಾಮಾನ್ಯವಾಗಿ ತುಟಿಗಳು ಕಪ್ಪಾಗೋದು ನಾವು ಮಾಡುವಂಥ ಕೆಲವೊಂದು ಮಿಸ್ಟೇಕ್ಸಿಂದ. ರೆಗ್ಯುಲರ್ ಆಗಿ ಪ್ರತಿದಿನ ತಪ್ಪದೇನೆ ಲಿಪ್ಸ್ಟಿಕ್ನ ಬಳಸ್ತಾನೆ ಇರ್ತೀವಿ. ಅದರಲ್ಲೂ ಮ್ಯಾಟ್ ಲಿಪ್ಸ್ಟಿಕ್ ಅಂತ ಬರುತ್ತೆ ನೋಡಿ, ಇವಾಗ ವಾಟರ್ ಪ್ರೂಫು 24x7 ಹಾಗೆ ಇರುವಂಥ ಲಿಪ್ಸ್ಟಿಕ್ಸ್ಗಳು. ಇವುಗಳನ್ನ ಪ್ರತಿದಿನ ಬಳಸೋದ್ರಿಂದ ಲಿಪ್ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ, ಲಿಪ್ಗಳು ಬ್ಲ್ಯಾಕ್ ಆಗುತ್ತೆ, ಡ್ರೈ ಆಗುತ್ತೆ, ಹಾಗೆ ಡಾರ್ಕ್ನೆಸ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಕೆಲವರು ತುಂಬ ಸ್ಮೋಕ್ ಮಾಡ್ತಾರೆ. ಸ್ಮೋಕ್ ಮಾಡೋದ್ರಿಂದನೂ ಕೂಡ ಲಿಪ್ಸು ಬ್ಲ್ಯಾಕ್ ಆಗುವಂಥದ್ದು, ಕೆಲವೊಬ್ಬರಿಗೆ ಹಾರ್ಮೋನಲ್ ಚೇಂಜಸ್ಸಿಂದನೂ ಕೂಡ ಬ್ಲ್ಯಾಕ್ ಆಗುವಂಥದ್ದು, ಈ ರೀತಿ ಎಲ್ಲ ಆಗುತ್ತೆ. ಇನ್ನು ಕೆಲವರು ಪದೇ ಪದೇ ತುಟಿಗಳನ್ನು ನಾಲ್ಗೆಯಿಂದ ಟಚ್ ಮಾಡ್ತಾ ಇರೋವಂಥದ್ದು, ಉಗುರುಗಳಿಂದ ತುಟಿನ ಸಿಪ್ಪೆಗಳನ್ನ ಕೀಳೋವಂಥದ್ದು, ಈ ರೀತಿ ಎಲ್ಲ ಮಾಡೋದ್ರಿಂದನೂ ಕೂಡ ತುಟಿಗಳು ಡಾರ್ಕ್ ಆಗುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಸರಿ ಹೋಗುತ್ತೆ. ಸೊ ಕೊನೆಯದಾಗಿ ನಾನಿಲ್ಲಿ ಬಳಸ್ತಾ ಇರುವಂಥ ಇಂಗ್ರೀಡಿಯೆಂಟ್ ಏನು ಅಂದರೆ ತುಪ್ಪ. ನಮ್ಮ ಮನೆಯಲ್ಲಿ ಯೂಸ್ ಮಾಡುವಂತಹ ತುಪ್ಪ ಏನಿರುತ್ತೆ, ಮನೆಯಲ್ಲಿ ಕಾಯಿಸಿರ್ತೀವಿ ಅಥವಾ ಮಾರ್ಕೆಟಿಂದ ತಂದಿರ್ತೀವಿ, ಯಾವುದೇ ಇರ್ಬೋದು, ಆ ತುಪ್ಪನ ಸ್ವಲ್ಪ 1 ಡ್ರಾಪಷ್ಟು ತುಪ್ಪನ ತಗೊಂಡು ಪೂರ್ತಿ ತುಟಿಗೆ ಅಪ್ಲೈ ಮಾಡಿ ಜೆಂಟಲಾಗಿ ಮಸಾಜ್ ಮಾಡಬೇಕು. 10 ರಿಂದ 15 ನಿಮಿಷ ಈ ರೀತಿಯಾಗಿ ಮಸಾಜ್ ಮಾಡಿ ರಾತ್ರಿ ಪೂರ್ತಿ ಹಾಗೆ ಬಿಟ್ಟರೆ ಸಾಕಾಗುತ್ತೆ. ತುಟಿಗಳು ತುಂಬ ಸಾಫ್ಟ್ ಆಗುತ್ತೆ. ಬಳಸ್ತಾ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ, ಡಾರ್ಕ್ನೆಸ್ ಕಡಿಮೆ ಆಗುತ್ತೆ, ತುಟಿಗಳು ಪಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿದಿನ ರಾತ್ರಿ ಮಲಗೋದಕ್ಕಿಂತ ಮುಂಚೆ ತುಪ್ಪನ ಲಿಪ್ಸಿಗೆ ಅಪ್ಲೈ ಮಾಡಿ ಮಸಾಜ್ ಮಾಡಿ ಮಲಗೋದ್ರಿಂದ ತುಂಬ ಒಳ್ಳೆ ಬೇಗನೆ ರಿಸಲ್ಟ್ ಸಿಗುತ್ತೆ. ಇವತ್ತು ಹೇಳಿರುವಂತಹ ಈ ಹೋಮ್ ರೆಮಿಡೀಸನ್ನು ನೀವು ರೆಗ್ಯುಲರ್ ಆಗಿ ಟ್ರೈ ಮಾಡಿ ನೋಡಿ. ತುಂಬ ಬೇಗನೆ ಒಂದೇ ವಾರದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.